SR ಎಂಟರ್ಪ್ರೈಸಸ್ ಕಡೆಯಿಂದ 10 ವರ್ಷ ಫ್ರೀ ಸರ್ವಿಸ್ ಇದೆ ಸರ್. ಏನೇ ಒಂದು ಪೋಲ್ಸಲ್ಲೇ ಡ್ಯಾಮೇಜ್ ಆಗಲಿ, ಇಲ್ಲ ಮೆಷಲ್ಲೇ ಡ್ಯಾಮೇಜ್ ಆಗಲಿ, ಇಲ್ಲ ಬಾರ್ಬೆಡ್ ವೈರಲ್ಲಿ ಡ್ಯಾಮೇಜ್ ಆಗಲಿ, 10 ವರ್ಷ ಫ್ರೀ ಸರ್ವಿಸ್ ಇದೆ ಸರ್. ನಮಸ್ತೆ. ಮೊದಲನೇದಾಗಿ ಕೃಷಿ ಸುದ್ದಿಯ ಎಲ್ಲ ವೀಕ್ಷಕರಿಗೆ ಮತ್ತು ಕೃಷಿ ಸುದ್ದಿ ಎಲ್ಲ ಫಾಲೋವರ್ಸ್ಗಳಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ನಾವು ಮಾಡೋದು ಫೆನ್ಸಿಂಗ್ ವರ್ಕು. ಸೊ ನಮ್ಮದು ಇದು ಕೃಷಿ ಸುದ್ದಿನಲ್ಲಿ 3ನೇ ವಿಡಿಯೋ. ನಮ್ಮ ಆಫೀಸ್ ಬಂದು SR ಎಂಟರ್ಪ್ರೈಸಸ್ ಅಂತೇಳಿ. ಮೊದಲನೇ ಬ್ರಾಂಚ್ ಬಂದು ಮದ್ದೂರಲ್ಲಿದೆ, 2ನೇ ಬ್ರಾಂಚ್ ಬಂದು ಕೊಳ್ಳೇಗಾಲದಲ್ಲಿದೆ, 3ನೇ ಬ್ರಾಂಚ್ ಬಂದು ರಾಮನಗರದಲ್ಲಿದೆ. ಸೊ ಫೆನ್ಸಿಂಗ್ ವರ್ಕಲ್ಲಿ 4 ಥರ ಫೆನ್ಸಿಂಗ್ ಇದೆ. ಒಂದು ಬಾರ್ಬೆಡ್ ವೈರ್ ಫೆನ್ಸಿಂಗು, 2 ಪಾರ್ಕಿಂಗ್ ಮೆಶ್ ಫೆನ್ಸಿಂಗು, 3ನೇದು ನಾಟೆಡ್ ಫೆನ್ಸಿಂಗು, 4ನೇದು ಫಿಕ್ಸ್ ನಾಟ್ ಫೆನ್ಸಿಂಗ್ ಅಂತೇಳಿ 4 ಥರ ಇದೆ. ನಮ್ಮ ರೈತರು ಯಾವುದನ್ನು ಕೇಳ್ತಾರೆ ಆ ಫೆನ್ಸಿಂಗ್ನ ನಾವು ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಇವಾಗ ಎಲ್ಲಿ ಸರ್ ನೀವು ಫೆನ್ಸಿಂಗ್ ಆಗ್ತಿರೋದು? ಸರ್ ಇದು ಬಂದು ಕನಕಪುರದ ಹತ್ರ ದೊಡ್ಡಹಾಳಹಳ್ಳಿ ಅಂತ ವಿಲೇಜು. ದೊಡ್ಡಹಾಳಹಳ್ಳಿಯಲ್ಲಿ ಈ ವರ್ಕ್ ಮಾಡಿರೋದು. ಇದು ಬಂದು ಸುಮಾರು 3.5 ಎಕರೆ ಜಮೀನಿದೆ. ಟ್ರಯಾಂಗಲ್ ಶೇಪಲ್ಲಿರೋದ್ರಿಂದ ಒಂದು 400 ಕಲ್ಲನ್ನ ತೊಗೊಂಡಿದೆ. 3.5 ಎಕರೆಗೆ ಒಂದು 400 ಕಲ್ಲು ತೊಗೊಂಡಿದೆ. ಇದು ಬಂದು ಪಾರ್ಕಿಂಗ್ ಮೆಶ್ ಹಾಕಿರೋದು. ಸೊ ಕೆಲಸ ತುಂಬ ಚೆನ್ನಾಗಿ ಬಂದಿದೆ. ಈ ಪಾರ್ಕಿಂಗ್ ಮೆಸ್ ಹಾಕ್ಲಿಕ್ಕೆ ಕಾರಣ ಏನು ಸರ್? ಯಾಕಂದರೆ ಈಗ ಅವರು ರೈತರು ಯಾವ್ಯಾವ ಮೆಸ್ ಕೇಳಿದ್ರು, ನೀವು ಅವ್ರಿಗೆ ಯಾವ ಥರ ಅಪ್ರೋಚ್ ಮಾಡಿದ್ರಿ? ನೋಡಿ ಸರ್, ಇದು ಬಂದು ಕನಕಪುರ ಅಕ್ಕಪಕ್ಕ ಇರೋದ್ರಿಂದ ಬೆಟ್ಟ ಗುಡ್ಡ ತಪ್ಪಲಿದೆ. ಸೊ ಅವರು ಯಾವುದೇ ಪ್ರಾಣಿಗಳು ಮತ್ತು ಯಾವುದೇ ಪ್ರಾಣಿಗಳಾಗಲಿ, ಯಾವುದೇ ಒಬ್ಬ ವ್ಯಕ್ತಿಗಳೇ ಆಗಲಿ, ಇನ್ನೊಬ್ಬರೇ ಆಗಲಿ, ಸೊ ನಮ್ಮ ಜಮೀನು ಒಳಗಡೆ ಬರಬಾರ್ದು, ಬೆಳೆ ಹಾನಿ ಆಗಬಾರ್ದು ಅಂತೇಳಿ ಸೊ ಈ ಪಾರ್ಕಿಂಗ್ ಮೆಶ್ನೇ ಅವ್ರು ಹಾಕ್ಸ್ಕೊಂಡಿದ್ದಾರೆ ಸರ್. ನೋಡಿ ಸರ್, ಇದು ಬಂದು 10 ಗೇಜ್ ಮೆಶ್ಶು. 10 ಗೇಜಲ್ಲಿ ನಂಬರ್ 1 ಗ್ರೇಡ್. ಇದರಲ್ಲಿ ಒಂದು 2-3 ಗ್ರೇಡ್ ಇದೆ. ಸೊ 10 ಗೇಜ್ನಲ್ಲಿ ಇದು ಫಸ್ಟ್ ಕ್ವಾಲಿಟಿ ನಂಬರ್ 1 ಗ್ರೇಡ್ ಮೆಶ್ ಹಾಕಿರೋದು. ಸೊ ಟಾಟಾ ಮೆಶ್ ಹಾಕಿರೋದು ಮತ್ತು ಟಾಟಾ ಬಾರ್ಬೆಡ್ ವೈರೇ ಹಾಕಿರೋದು ಸರ್. ಇದನ್ನ ಈ ವರ್ಕ್ಗೆ ಟಾಟಾ ಬಾರ್ಬೆಡ್ ವೈರು ಮತ್ತು ಟಾಟಾ ಮೆಶ್ ಹಾಕಿರೋದು. ನಂಬರ್ 1 ಕ್ವಾಲಿಟಿ, ಫಸ್ಟ್ ಗ್ರೇಡ್ ಕ್ವಾಲಿಟಿ ಮೆಶ್ನೇ ಸರ್ ಹಾಕಿರೋದು ಇದಕ್ಕೆ. ಪಾರ್ಟಿ ಎಲ್ಲಿಯವರು ಸರ್? ಹೇಗೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಆದರು ಸರ್? ಪಾರ್ಟಿ ಬಂದು ಬೆಂಗಳೂರಿನವರು, ಸುಬ್ರಹ್ಮಣ್ಯ ಅಂತೇಳಿ, ಬ್ಯಾಂಗ್ಳೂರು ಪಾರ್ಟಿ. ಸೊ ಇದೇ ಕೃಷಿ ಸುದ್ದಿ ಚಾನಲ್ನಲ್ಲಿ ನೋಡಿ ನನಗೆ ನಾನು ಇದೇ ಥರ ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಅಂತೇಳಿ ನನಗೆ ಕಾಲ್ ಮಾಡಿದಾಗ ಸೊ ಅವ್ರು ವರ್ಕ್ ಮಾಡಿಕೊಟ್ವಿ ಸರ್. ಸೊ ತುಂಬ ಖುಷಿಪಟ್ಟಿದ್ದಾರೆ. ಈ ವರ್ಕ್ ನೋಡಿ ತುಂಬ ಖುಷಿಪಟ್ಟಿದ್ದಾರೆ ಸರ್. ಸುಮಾರು ಇಷ್ಟು ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್? ಸರ್ ನೋಡಿ, ಇದು 4 ಡೇಸ್ ಆಯಿತು ಸರ್. ಈ ವರ್ಕಿಗೆ ಬಂದು 4 ಡೇಸ್ ಆಯಿತು. 4 ಡೇಸಲ್ಲಿ ಸೊ 400 ಕಲ್ಲು ನೆಟ್ಟು, ತಂತಿ ಎಳೆದು, ಮೆಶ್ ಹಾಕಿ, ಸೊ ಫುಲ್ ಕ್ಲಿಯರೆನ್ಸ್ ಆಗಿದೆ ಸರ್ ಈಗ ಈ ತೋಟಕ್ಕೆ. 4 ಡೇಸಿಂದ ವರ್ಕ್ ನಡೀತು ಸರ್ ಇಲ್ಲಿ. ಓಕೆ. ಪಾರ್ಟಿ ಬಂದಿಲ್ಲ ಅಂದರೆ ಜವಾಬ್ದಾರಿ ನೀವೇ ತೊಗೊಂಡು ಮಾಡ್ತಾ ಇದ್ದೀವಿ? ಹೌದು ಸರ್, ನಮ್ಮದೇ ಜವಾಬ್ದಾರಿ ಸರ್. ಪಾರ್ಟಿ ಒಂದು 2 ಡೇಸ್ಗೆ ಒಂದ್ಸಲ ಬಂದಿದ್ದರು. ಈಗ ಲಾಸ್ಟ್ ವರ್ಕ್ ಮುಗಿದಾದ್ಮೇಲೆ ಬಂದಿದ್ದಾರೆ. ಸೊ ಪಾರ್ಟಿ ಬರದೇ ಇದ್ರು ನಮ್ಮದೇ ಜವಾಬ್ದಾರಿ ಸರ್. ಫುಲ್ಲು ಒಂದು ನೀಟಾಗಿ ಕೆಲಸ ಆಗಿದೆ ಅಂತೇಳಿ ಯಾವ ರೀತಿ ನೀವು ಚೆಕ್ ಮಾಡ್ಕೊಂಡು ಬರ್ತೀರಾ ಪ್ರತಿಯೊಂದು ಕಲ್ಕಂಬನು? ಸರ್ ನೋಡಿ ಸರ್, ಕೆಲಸ ವರ್ಕ್ ಮುಗ್ದಾದ್ಮೇಲೆ ಸೊ ಲೇಬರ್ನ ಇಲ್ಲೇ ಇಟ್ಕೊಂಡು ಎಲ್ಲ ಪ್ರತಿಯೊಂದು ಪೋಲ್ಸ್ನು ಚೆಕ್ ಮಾಡಿ, ಯಾವುದೇ ಪೋಲ್ಸ್ ಆಗಲಿ, ಅಳ್ಳಾಡೋದೇ ಆಗಲಿ, ಇನ್ನೊಂದೇನಾದರೂ ಬೇರೆ ಡ್ಯಾಮೇಜ್ ಆಗಿರೋದೇ ಇರಲಿ, ಯಾವುದಾದ್ರೂ ಇದ್ರೂ ವರ್ಕ್ ಮುಗ್ದಾದ್ಮೇಲೆ ಎಲ್ಲ ಪೋಲ್ಸ್ನು, ಪ್ರತಿಯೊಂದು ಪೋಲ್ಸ್ನು ನಾವು ನೋಡಿ ಕ್ಲೀನಾಗಿ ವರ್ಕ್ ಆಗಿದೆ ಅಂದರೆ ಆಮೇಲೆ ಕ್ಲೋಸ್ ಮಾಡ್ತೀವಿ ಸರ್. ಅಲ್ಲಿವರೆಗೂ ಸೊ ನಾವು ಲ್ಯಾಂಡಲ್ಲೇ ಇರ್ತೀವಿ ಸರ್. ಸರ್ ನಮಗೆ ಫಸ್ಟು ಅತಿ ಬೆರಳೆಣಿಕೆ ಅಷ್ಟೇ ಸರ್ ವರ್ಕ್ ಇದ್ದಿದ್ದು. ಸೊ ಇವತ್ತು ಬಂದು ನಮಗೆ ಒಂದು 500ರಿಂದ 600 ಎಕರೆ ಮೇಲೆ ನಾವು ವರ್ಕ್ ಮಾಡೋದೇ ಇದೆ. ಯಾಕೆ ಅಂತಂದರೆ ಸರ್, ಇವತ್ತು ನನ್ನ ಹತ್ರ 7 ಬ್ಯಾಚ್ಗಳು ಲೇಬರ್ಸ್ಗಳು ವರ್ಕ್ ಮಾಡ್ತಾಯಿದ್ದಾರೆ. ಒಂದೊಂದು ಬ್ಯಾಚ್ಗೆ 20-20 ಜನ ಇದ್ದಾರೆ. 7 ಬ್ಯಾಚು ನನ್ನ ಹತ್ರ ವರ್ಕ್ ಮಾಡ್ತಾಯಿದ್ದಾರೆ ಸರ್. ಪ್ರತಿಯೊಂದು ಬ್ಯಾಚ್ಗೂ ಒಬ್ಬೊಬ್ಬರು ಮೇಸ್ತ್ರಿ ಇಟ್ಟಿದ್ದೀನಿ. ಪ್ರತಿಯೊಂದು ವರ್ಕು ಅಷ್ಟೇ ಸರ್, ಅಷ್ಟೇ ಸುಸಜ್ಜಿತವಾಗಿ ಕ್ಲೀನಾಗಿ ನಡೆಯುತ್ತೆ. ನಮ್ಮ ಲೇಬರ್ಗಳ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿಯಾದ ವಿಚಾರ ಸರ್. ನಾವಿಲ್ಲ ಅಂತ ಅಂದ್ರೂ ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾವುದೇ ಥರದ್ದು ವರ್ಕಲ್ಲೇ ಆಗಲಿ ಮತ್ತು ಇನ್ನೊಂದರಲ್ಲೇ ಆಗಲಿ ತುಂಬ ನೀಟಾಗಿರುತ್ತೆ ಸರ್. ವರ್ಕಲ್ಲೇನು ಯಾರೂ ಬಂದು ಬೆರಳು ಮಡಚೋ ಆಗಿಲ್ಲ. ತುಂಬ ಕ್ಲೀನಾಗಿ ವರ್ಕ್ ಮಾಡಿ ಸೊ ಓನರ್ಗೆ ಒಪ್ಪಿಸ್ತಾರೆ ಸರ್. ಸರ್ ನೋಡಿ ಸರ್, ನಾವು ಎಲ್ಲೇ ವರ್ಕ್ ಮಾಡಬೇಕಾದ್ರೂ ಸರ್ ಇದುವರೆಗೂ ಪಾರ್ಟಿಗಳು ತುಂಬ ಖುಷಿಯಾಗಿದ್ದಾರೆ ವಿನಃ ಯಾರಿಗೂ ಬೇಸರ ಆಗಿಲ್ಲ ಸರ್. ಯಾಕೆಂದರೆ ನಮ್ಮ ವರ್ಕ್ ಆ ಥರ ಇರುತ್ತೆ. ಯಾರಿಗೂ ಸಹ ಬೇಸರ ಆಗಿಲ್ಲ ಇದುವರೆಗೂ. ನಮ್ಮ ವರ್ಕು ತುಂಬ ಚೆನ್ನಾಗಿರುತ್ತೆ ಸರ್. ಕ್ವಾಲಿಟಿಲೇ ಆಗಲಿ, ಮೆಶ್ಶಲ್ಲೇ ಆಗಲಿ, ಬಾರ್ಬೆಡ್ ವೈರಲ್ಲೇ ಆಗಲಿ, ನಾಟೆಡ್ ಮೆಸ್ಸಲ್ಲೇ ಆಗಲಿ, ಮತ್ತು ಫಿಕ್ಸ್ ನಾಟ್ ಫೆನ್ಸಿಂಗಲ್ಲೇ ಆಗಲಿ, ಯಾವುದ್ರಲ್ಲೂ ಇದುವರೆಗೂ ಒಂದು ಚೂರು ತೊಂದರೆ ಆಗಿಲ್ಲ ಸರ್. ನಮ್ಮ ಲೇಬರು ಎಲ್ಲೂ ಎಡವಿಲ್ಲ ಸರ್. ಆ ಥರದ್ದೇನಾದರೂ ಒಂದು ಸ್ವಲ್ಪ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಸರ್ ನಮ್ಮ ಲೇಬರು ಅದೇ ತಕ್ಷಣದಲ್ಲಿ ವರ್ಕ್ ಮಾಡಿ ಇದು ಮಾಡಿಕೊಡ್ತಾರೆ ಸರ್. ಸರ್ ಇನ್ನೊಂದು ಕೇಳ್ಪಟ್ಟಂಗೆ, ಈಗ ಈ ಫೀಲ್ಡಲ್ಲಿ ಸುಮಾರು ಜನ ಮಾಡ್ತಾ ಇದ್ದಾರೆ, ಆದರೂ ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತ ಕಾದ್ಕೊಂಡಿದ್ದು ಅವ್ರು ಮಾಡಿಸ್ಕೋತಾರೆ ಅಂತ ಕೇಳಿದ್ದೀನಿ. ಇದು ಹೆಂಗೆ ಸರ್, ಯಾವ ಥರ? ಸರ್ ನೋಡಿ ಸರ್, ಈ ಓನರ್ ಬಂದು ಸರ್ ಸುಬ್ರಹ್ಮಣ್ಯ ಸರ್ ಅಂತೇಳಿ ಸರ್. ನನಗೆ ಇದು 3 ತಿಂಗಳ ಹಿಂದೆ ಬ್ಯಾಕ್ ನನಗೆ ಹೇಳಿದರು ನಂದು ವರ್ಕ್ ಮಾಡಬೇಕು ಅಂತೇಳಿ.
ಸರ್ ನಾವೀಗ ಬ್ಯುಸಿ ಇದ್ದೀವಿ, ಇನ್ನೂ ಒಂದು 200 ಎಕರ್ ವರ್ಕ್ ಮಾಡೋದಿದೆ ಅಂತ ಹೇಳಿದ್ಮೇಲೆ, ಇಲ್ಲ ಸಂತೋಷ್ ನೀವೇ ವರ್ಕ್ ಮಾಡಿಕೊಡಿ, ನಮಗೆ ನಿಮ್ಮ ಕೈಲೇ ಮಾಡಿಸ್ಬೇಕು ಅಂತ. ನಿಮ್ಮ ವರ್ಕ್ ತುಂಬ ಚೆನ್ನಾಗಿದೆ, ಬಟ್ ನಾನು ತುಂಬ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ, ನಿಮ್ಮ ವರ್ಕೆಲ್ಲ ತುಂಬ ಚೆನ್ನಾಗಿದೆ, ಮತ್ತು ನೀವು ವರ್ಕ್ ಮಾಡಿರೋ ಹತ್ರನೂ ಹೋಗಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತೇಳಿ ಬಂದು ನಮಗೆ ಮಾತಾಡಿದಾಗ, ಸರ್ ಇದು ನಾನು ಆರ್ಡ್ರ್ ತೊಗೊಂಡು ಒಂದು 2 ಮಂತ್ಸ್ಗೆ ವರ್ಕ್ ಮಾಡಿಕೊಟ್ಟಿರೋದು ಸರ್. ಅವರು ಫಸ್ಟು ವರ್ಕು ಜಾಸ್ತಿ ಇದ್ದಾಗ, ಬಟ್ ಈಗ ಲೇಬರ್ಸ್ಗಳು ಮತ್ತು ಇದು ಎಲ್ಲ ಜಾಸ್ತಿ ಇದೆ ಸರ್. ಲೇಬರ್ಸೇ ಆಗಲಿ ಮತ್ತು ಪೋಲ್ಸ್ಗೆ ಇದಕ್ಕೆ ಆಗಲಿ ಎಲ್ಲದಕ್ಕೂ ಲೇಬರ್ಸ್ ಇದ್ದಾರೆ. ಈಗ ಏನು ಆರ್ಡ್ರು ತೊಗೋತೀವೋ ವಿತಿನ್ 2-3 ಡೇಸಲ್ಲಿ ಅವ್ರು ವರ್ಕ್ ಮುಗಿಸ್ಕೊಡ್ತೀವಿ ಸರ್. ಇಲ್ಲಿ ಕಲ್ಕಂಬ ಮತ್ತು ಕಲ್ಕಂಬಕ್ಕೆ ಎಷ್ಟಡಿ ಗ್ಯಾಪ್ ಕೊಟ್ಟಿದ್ದೀರಾ ಸರ್ ಈ ತೋಟದಲ್ಲಿ? ಸರ್ ನೋಡಿ ಸರ್, ಇದು 8 ಅಡಿ ಪೋಲು, ಸೊ 2 ಅಡಿ ಒಳಗಡೆ ಡೆಪ್ತ್ ಹೋಗಿದೆ, ಸೊ 6 ಫೀಟ್ ಮೇಲಿದೆ. ಅದಕ್ಕೆ 3 ಲೈನ್ ಬಾರ್ಬರ್ಡ್ ವೈರ್ ಹಾಕಿದ್ದೀವಿ ಸರ್. 3 ಲೈನ್ ಬಾರ್ಬರ್ಡ್ ವೈರ್ ಹಾಕಿದೆ, ಮತ್ತು 6 ಫೀಟ್ ಮೆಶ್ ಹಾಕಿದೆ ಸರ್. ಅದರಲ್ಲಿ 6 ಅಡಿ ಮೆಶ್ಶು, 3 ಲೈನ್ ತಂತಿ, ಮತ್ತು 2 ಅಡಿ ಒಳಗಡೆ ಹೋಗಿದೆ, 6 ಅಡಿ ಮೇಲಿದೆ. ಇದು ಬಂದು ಸರ್ ಟೋಟಲು 8 ಅಡಿ ಪೋಲ್ ಸರ್. ಇದು 8 ಅಡಿ ಪೋಲ್ ಇದು. 8 ಅಡಿ ಪೋಲ್ ಸರ್. ಏನು ಸೈಜಲ್ಲಿ ಸಿಗುತ್ತೆ ಸರ್ ಇವೆಲ್ಲ? ಸರ್ ಇದು 4-6 ಇದೆ ಸರ್ ಸೈಜು. ಪ್ರತಿಯೊಂದು ಪೋಲ್ಸು ಅಷ್ಟೇ ಸರ್, ಯಾವುದೇ ಕಾರಣಕ್ಕೂ ಒಂದು ದಪ್ಪ ಒಂದು ಸಣ್ಣ ಇರೋದಿಲ್ಲ. ಪ್ರತಿಯೊಂದು ಪೋಲ್ಸೂ ಒಂದೇ ಸಮ ಇರ್ತದೆ ಸರ್. ಸರ್ ಇದು ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಯಾವ ಥರ ಇರುತ್ತೆ ಸರ್? ಸರ್ವಿಸ್ ಬಂದು ನೋಡಿ ಸರ್, ನಾವು ಯಾವುದೇ ವರ್ಕ್ ಮಾಡಿದ್ರು ಸರ್, ಯಾವುದೇ ಜಿಲ್ಲೆಯಲ್ಲಿ ಮಾಡಲಿ, ಯಾವುದೇ ಊರುಗಳಲ್ಲಿ ಮಾಡಲಿ ಸರ್, ನಮ್ಮದು SR ಎಂಟರ್ಪ್ರೈಸಸ್ ಕಡೆಯಿಂದ 10 ವರ್ಷ ಫ್ರೀ ಸರ್ವಿಸ್ ಇದೆ ಸರ್. ಏನೇ ಒಂದು ಪೋಲ್ಸಲ್ಲೇ ಡ್ಯಾಮೇಜ್ ಆಗಲಿ, ಇಲ್ಲ ಮೆಷಲ್ಲೇ ಡ್ಯಾಮೇಜ್ ಆಗಲಿ, ಇಲ್ಲ ಬಾರ್ಬರ್ಡ್ ವೈರಲ್ಲಿ ಡ್ಯಾಮೇಜ್ ಆಗಲಿ, 10 ವರ್ಷ ಫ್ರೀ ಸರ್ವಿಸ್ ಇದೆ ಸರ್. ಹಾಗಾಗಿ ನಮ್ಮ ವರ್ಕಲ್ಲೇ ಆಗಲಿ ಎಲ್ಲದರಲ್ಲೂ ಸರ್ ಗುಡ್ ಕ್ವಾಲಿಟಿ ಇರ್ತದೆ, ಬಟ್ ಯಾವುದೇ ಕಾರಣಕ್ಕೂ ಹಾಳಾಗಲಿಕ್ಕಿಲ್ಲ. ನಮ್ಮದು ಈ ಮೆಶ್ ಹಾಕಿರೋ ವರ್ಕು ಸರ್ 30ರಿಂದ 35 ವರ್ಷ ಬರುತ್ತೆ. ಸೊ ಅದರಲ್ಲಿ ನಾವು 10 ವರ್ಷ ಯಾಕೆ ಗ್ಯಾರಂಟಿ ಕನ್ಫರ್ಮಾಗಿ ಕೊಡ್ತೀವಿ ಅಂತ ಅಂದರೆ, ನಮ್ಮ ವರ್ಕು ಯಾವುದೇ ಕಾರಣಕ್ಕೂ ತುಂಬ ಚೆನ್ನಾಗಿರ್ತದೆ ಸರ್. ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದೇ ಆಗಲಿ, ಇನ್ನೊಂದಾಗೋದೇ ಆಗಲಿ ಆಗಲ್ಲ. ಹಾಗಾಗಿ ನಾವು 10 ವರ್ಷ ವಾರಂಟಿ ಕೊಟ್ಟಿದ್ದೀವಿ ಸರ್. ಏನೇ ಆದ್ರೂ 10 ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಸರ್ ನಮ್ಮ SR ಎಂಟರ್ಪ್ರೈಸಸ್ ಕಡೆಯಿಂದ. ನಿಮ್ಮ ಬೆಸ್ಟ್ ಸಜೆಷನ್ ಅಂದರೆ ಯಾವ ಕಲ್ ಸರ್? ಸರ್ ನಮ್ಮ ಬೆಸ್ಟ್ ಸಜೆಷನ್ ಈಗ 7 ಅಡಿ 8 ಅಡಿ ತುಂಬ ಜಾಸ್ತಿ ಓಡ್ತಿದೆ. ಈಗ ಒಂದು ಇದು ಅಂತ ಅಂದರೆ ಒಂದು ಮ್ಯಾಕ್ಸಿಮಮ್ ಇದು ಅಂತ ಅಂದರೆ ಜನರಲ್ ಹಾಕ್ಸ್ತಿರೋದು 8 ಅಡಿ 7 ಅಡಿ. ಸೊ ತುಂಬ ಓಡ್ತಿದೆ ಸರ್ ಈಗ 7 ಅಡಿ 8 ಅಡಿ. ಗುಡ್ ಸಜೆಷನ್ ಸರ್ ನಮ್ಮ ಕಡೆಯಿಂದ. ಎಷ್ಟು ಕಡೆ ಕೆಲಸ ನಡೀತಾ ಇದೆ ಸರ್? ಸರ್ ಈಗ ಸುಮಾರು ಒಂದು 6 ಕಡೆ ನಮ್ಮದು ಕೆಲಸ ನಡೀತಿದೆ ಈಗ. ಸೊ ಈಗ ಕನಕಪುರದಲ್ಲಿ ನಡೀತಿದೆ, ಒಂದು ಬಿಡದಿ ಹತ್ರ ಕಾಡುಮನೆ ಗೇಟ್ ಇದೆಯಲ್ಲ ಅಲ್ಲಿ ನಡೀತಿದೆ, ಇನ್ನೊಂದು ಚಂದ್ರಾಯಪಟ್ಟಣದ ಹತ್ರ ಸರ್. ಚಂದ್ರಾಯಪಟ್ಟಣದಿಂದ ಇನ್ನೊಂದು 5-6 ಕಿಲೋಮೀಟ್ರ್ ಮುಂದೆಗಡೆ ಅಲ್ಲಿ ನಡೀತಿದೆ, ಮತ್ತು ಮೈಸೂರು ಹತ್ರ ಗದ್ದಿಗೆ ಅಂತೇಳಿ ಅಲ್ಲಿ ನಡೀತಿದೆ. ಸುಮಾರು 6 ಕಡೆ ನಮ್ಮ ಕೆಲಸ ನಡೀತಿದೆ ಸರ್. ನೋಡಿ ಸರ್, ಇದು ಬಂದು ಟಾಟಾ ಬಾರ್ಬರ್ಡ್ ವೈರ್ ಸರ್. ಇದು ನೋಡಿ ಸರ್, ಟಾಟಾ ವೈರನ್ನು ಇದು ಬಂದು ತುಂಬ ಚೆನ್ನಾಗಿದೆ ಸರ್, ಸ್ಟ್ರೆಂತ್ ಆಗಿದೆ ವೈರು. ನೋಡಿ ಸರ್, ಇದು ಬಂದು ಮೆಶ್ಶು ಸೇಮ್ ಸರ್, ಟಾಟಾ ಮೆಶ್ಶು 10 ಗೇಜು. ಇದು ಗ್ರೇಡ್ 1 ಕ್ವಾಲಿಟಿ ಸರ್. ಇದು 10 ಗೇಜಲ್ಲಿ ಹೌದು ಸರ್, ಗ್ರೇಡ್ 1 ಕ್ವಾಲಿಟಿ. ನೋಡಿ ಸರ್, 8 ಅಡಿ ಮೆಶ್, 6 ಅಡಿ ಮೆಶ್ಶು ಸರ್. ಇದು 6 ಅಡಿ ಮೆಶ್. ಹೌದು ಸರ್, 6 ಅಡಿ ಮೆಶ್ಶು ತುಂಬ ಚೆನ್ನಾಗಿದೆ. 10 ವರ್ಷ ಗಂಟೆ ಏನು ಮಾತಾಡೋಂಗಿಲ್ಲ ಇದು ಸರ್? 10 ವರ್ಷ ಅಲ್ಲ ಸರ್, 35 ವರ್ಷ ಏನೂ ಮಾತಾಡೋಂಗಿಲ್ಲ ಸರ್. 35 ವರ್ಷದ ಗಂಟೆ ಏನು ಮಾತಾಡೋಂಗಿಲ್ಲ? ಹೌದು ಸರ್. ಸರ್ ನೋಡಿ ಸರ್, ಈ ಲ್ಯಾಂಡ್ ಬಂದು ಸರ್ ನಾನೇ ಕೊಡ್ಸಿರೋದು. ಇದು ಬಂದು ಸರ್ ಕನಕಪುರದ ಹತ್ರ ದೊಡ್ಡಹಳ್ಳಿಲಿರೋದು ಸರ್ ಈ ಲ್ಯಾಂಡು. ಸೊ ಇದು ಬೆಟ್ಟ ಗುಡ್ಡ ತಪ್ಪಲಲ್ಲಿರೋದು ಸರ್ ಲ್ಯಾಂಡ್ ಬಂದು. ಇದು ಒಂದು 3.5 ಎಕರೆ ಇದೆ. ನೋಡಿ ಸರ್, ಯಾರಿಗೆ ಲ್ಯಾಂಡ್ ಬೇಕಾದ್ರೂ ಸರ್, ಬ್ಯಾಂಗ್ಳೂರು ಆಗ್ಬೋದು, ಮೈಸೂರು ಆಗ್ಬೋದು, ಗುಂಡ್ಲುಪೇಟೆ, ಮತ್ತು ಕನಕಪುರ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಹಾಸನ, ಶಿವಮೊಗ್ಗ, ತುಂಬ ಕಡೆ ಸರ್. ಯಾರಿಗೇ ಆಗಲಿ ಸರ್ ಲ್ಯಾಂಡ್ ಬೇಕಾದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ಸರ್. ಅತಿ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಕ್ವಾಲಿಟಿ ಇರುವಂಥ ಜಮೀನುಗಳು ಸಿಗ್ತದೆ, ಖಂಡಿತ ಭೇಟಿ ಮಾಡಿ ಸರ್. ಓಕೆ. ಕೃಷಿ ಭೂಮಿ ಪ್ಲಸ್ ಕಮರ್ಷಿಯಲ್ ಕೂಡ ಸಿಗುತ್ತೆ ಸರ್? ಸಿಗುತ್ತೆ ಸರ್, ಕೃಷಿ ಭೂಮಿ ಮತ್ತು ಕಮರ್ಷಿಯಲು ಎರಡೂ ಸಿಗುತ್ತೆ ಸರ್.